ನಿಮ್ಮ ಲೆಕ್ಕದಲ್ಲಿ ಲವ್ ಅಂತಂದ್ರೆ ಏನು? ಇವ್ರಿಗೆ ಯಾರು ಪ್ರಪೋಸೇ ಮಾಡಿಲ್ಲ ಅಂತ. ನನಗೆ ಇವತ್ತುವರೆಗೂ ಬಂದೇ ಇಲ್ಲ, ಯಾರು ಪ್ರಪೋಸೇ ಮಾಡಿಲ್ಲ. ಯೋಚನೆ ಮಾಡ್ತಾ ಇರ್ತೀನಿ, ನನಗೆ ಬಾಯ್ ಫ್ರೆಂಡ್ ಇರ್ಬೋದೇನೋ ಅಂತ ತಿಳ್ಕೊಂಡು ಯಾರು ಮಾಡ್ತಾ ಇಲ್ವೇನೋ. ನನಗೂ ಅದೇ ಡೌಟ್, ಇವತ್ತುವರೆಗೂ ಯಾಕೆ ನನಗೆ ಬಾಯ್ ಫ್ರೆಂಡ್ ಇಲ್ಲ ಅಂತ. ನಾನು ಇವಾಗ ಯಾರಾದ್ರೂ ಕ್ರಶ್ ಆದ್ರು ಅಂದ್ರೆ ಅವ್ರಿಗೆ ಪ್ರಪೋಸ್ ಮಾಡೋಣ ಅಂತ ಅನ್ನೋ ಅಷ್ಟರಲ್ಲಿ ಅವ್ರಿಗೆ ಆಲ್ರೆಡಿ ಒಬ್ರು ಗರ್ಲ್ ಫ್ರೆಂಡ್ ಇರ್ತಾರೆ. ಪ್ರಿಯಾಂಕಾ, ನಿಮ್ಮ ಲೆಕ್ಕದಲ್ಲಿ ಲವ್ ಅಂತಂದ್ರೆ ಏನು? ಇವ್ರಿಗೆ ಯಾರು ಪ್ರಪೋಸೇ ಮಾಡಿಲ್ಲ ಅಂತ. ಹಂಗೆ ಹಿಂಗ್ ಮಾಡಕ್ ಸಾಧ್ಯ ಇರಲ್ಲ ಹೇಳಿ. ನಿಜವಾಗ್ಲು ಕೇಳಿ, ನಾನೆಲ್ಲ ಹೇಳ್ತಿರೋದು. ಪ್ರಪೋಸ್ ಯಾರು ಮಾಡಿಲ್ಲ ಮ್ಯಾಮ್ ಇವತ್ತುವರೆಗೂ. ಶೇ, ಸೊ ಸ್ಯಾಡ್ ಅಲ್ಲ. ಇವತ್ತು ಎಲ್ಲ ಹಂಗೆ ಪ್ರಪೋಸಲ್ಸ್ ಸಿಗಲ್ಲ. ಇನ್ಸ್ಟಾಲ್ ಈ DMs ಮಾಡ್ತಾರೆ, ಅದ್ ಬರುತ್ತೆ. ಡೈರೆಕ್ಟ್ ಆಗಿ ಬಂದು ಪ್ರಪೋಸ್. ಅದೆಲ್ಲ ಫೇಕ್ ಅಕೌಂಟ್. ಒಬ್ರದ್ದು ರಿಯಲ್ ಅಕೌಂಟ್ ಇಂದ ನನಗೆ ಇವತ್ತುವರೆಗೂ ಬಂದೇ ಇಲ್ಲ, ಯಾರು ಪ್ರಪೋಸೇ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ನಿಮ್ಗೆ ಅಲ್ಲ, ಅಕೌಂಟ್ ಬಿಡಿ, ಅಟ್ಲೀಸ್ಟ್ ನಾನು ಯೋಚನೆ ಮಾಡ್ತಾ ಇರ್ತೀನಿ, ನನಗೆ ಬಾಯ್ ಫ್ರೆಂಡ್ ಇರ್ಬೋದೇನೋ ಅಂತ ತಿಳ್ಕೊಂಡು ಯಾರು ಮಾಡ್ತಾ ಇಲ್ವೇನೋ ಅಥವಾ ಅಲ್ಲ. ಒಂದು ಸ್ಕೂಲ್ ಡೇ ಆಗಿರ್ಬೋದು, ಕಾಲೇಜ್ ಡೇಸ್ ಅಲ್ಲಿ ಅಲ್ಲ, ಅಕೌಂಟ್ ಅದೇ, ಅದಕ್ಕೆ ಸೆಲೆಬ್ರಿಟಿ ಟೈಪ್ಸ್ ಆಗಿದ್ದಾರೆ. ನಾನು ಅದೇ ಹೇಳಕ್ ಬಂದೆ, ಅಕೌಂಟ್ಸ್ ಬಿಟ್ಬಿಡಿ. ಅಷ್ಟೇ, ನೀವು ಕಾಲೇಜ್ಗೆ ಹೋಗಿದ್ದೀರಾ, ಅಲ್ಲಿ ಯಾರಾದ್ರೂ ಸ್ಕೂಲು ಇವಾಗ ಬಿಡಿ. ನಮ್ಗಳಂಗೆ 90s ಕಿಡ್ಸ್ಗಳಂಗೆ ಬೆಂಚ್ ಮೇಲೆ ಬರೆಯೋದು, ಬೋರ್ಡ್ ಮೇಲೆ ಬರೆಯೋದು ಇರ್ಲಿಕ್ಕಿಲ್ಲ. ಡೈರೆಕ್ಟ್ ಆಗಿ ಬಂದು ಪ್ರಪೋಸ್. ನೀವು ಹೋಗಿದ್ ಗರ್ಲ್ಸ್ ಸ್ಕೂಲ್ಗ? ಅದೇ ಪ್ರಾಬ್ಲಮ್ ಆಗಿರೋದು. ಆಯ್ತು, ಕಾಲೇಜು ಮರಿಮಲ್ಲಪ್ಪ, ಮೈಸೂರು. ಅಲ್ಲಿ ಹುಡುಗರಿದಾರಲ್ಲ? ಇದಾರೆ. ಮತ್ತೆ ಯಾರ ಮೇಲೆ ನನ್ಗೆ ಇಷ್ಟ ಆಗ್ಲಿಲ್ಲ. ನಿಮ್ಗೆ ಇಷ್ಟ ಆಗಲ್ಲ, ಅವ್ರಿಗೆ ಇಷ್ಟ ಆಗಿಲ್ವಾ? ಅವ್ರಿಗೂ ಇಷ್ಟ ಆಗಿಲ್ವಾ? ನಾನು ದಿನಾಗ್ಲೂ ಕೊಬ್ಬರಿ ಎಣ್ಣೆ ಹಾಕೊಂಡು, ಅದು ಅವಾಗ ಕೊರೋನಾ ಟೈಮ್ ಇತ್ತಲ್ಲ, ಅವಾಗ ಮಾಸ್ಕ್ ಹಾಕೊಂಡು ಹೋಗ್ತಾ ಇದ್ವಿ. ಕ್ಲಾಸ್ ಬಿಟ್ರೆ ಮನೆನೆ, ಎಲ್ಲೂ ಆಚೆ ಕಳಿಸ್ತಾ ಇರ್ಲಿಲ್ಲ ಮನೆಯಲ್ಲಿ. ಅದೊಂದು ಸ್ಟ್ರೇಂಜ್ ಅಲ್ಲ. ಇಷ್ಟು ಚೆನ್ನಾಗಿರೋ ಹುಡುಗಿಗೂ ಒಂದು ಪ್ರಪೋಸ್ ಬಂದಿಲ್ಲ ಅಂತಂದ್ರೆ, ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಎಂತೆಂಥವ್ರಿಗೂ ಎಂತೆಂಥ ಪ್ರಪೋಸಲ್ ಬಂದು. ನನಗೂ ಅದೇ ಡೌಟ್, ಇವತ್ತುವರೆಗೂ ಯಾಕೆ ನನಗೆ ಬಾಯ್ ಫ್ರೆಂಡ್ ಇಲ್ಲ ಅಂತ. ಇವ್ರ ಕ್ಯಾಮ್ರಾಗ್ ನೋಡ್ಬಿಟ್ಟು ಹೇಳ್ಬಿಡಿ, ಪ್ರಪೋಸ್ ಮಾಡ್ರಪ್ಪ ನನಗೆ. ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಬಿಡೋದು ಸೆಕೆಂಡರಿ. ನೀವು ಅಟ್ಲೀಸ್ಟ್ ಒಂದು ಪ್ರಪೋಸಲ್ ಬಂದ್ರೆ ಆದ್ರೂ ಏನೋ ಯೋಚನೆ ಮಾಡ್ತೀನಿ ಅಂತ ಹೇಳಿ. ಅದೇ ಅವ್ರಿಗೆ ನಿಜವಾಗ್ಲೂ ಅನ್ಸಿದ್ರೆ ಬಂದ್ ಮಾಡ್ತಾರೆ, ನಾನ್ ಕೇಳ್ಕೊಳ್ಳೋ ಅವಶ್ಯಕತೆ ಏನಿದೆ. ಅರೇಂಜ್ಡ್ ಮ್ಯಾರೇಜ್ ಆಗ್ಬೇಕಂತ ಇದೆಯಾ, ಲವ್ ಮ್ಯಾರೇಜ್ ಆಗ್ಬೇಕಂತ ಇದೆಯಾ? ನನಗೆ ಲವ್ ಮ್ಯಾರೇಜೇ ಇಷ್ಟ ಒಂಥರ. ಹೋಗ್ಲಿ, ನೀವ್ ಯಾರಿಗೂ ಪ್ರಪೋಸ್ ಮಾಡಿಲ್ವಾ? ಯಾರು ಇಷ್ಟ ಆಗಿಲ್ಲ? ನಾನು ಇವಾಗ ಯಾರಾದ್ರೂ ಕ್ರಶ್ ಆದ್ರು ಅಂದ್ರೆ ಅವ್ರಿಗೆ ಪ್ರಪೋಸ್ ಮಾಡೋಣ ಅಂತ ಅನ್ನೋ ಅಷ್ಟರಲ್ಲಿ ಅವ್ರಿಗೆ ಆಲ್ರೆಡಿ ಒಬ್ರು ಗರ್ಲ್ ಫ್ರೆಂಡ್ ಇರ್ತಾರೆ. ಯಾವ್ಯಾವ ಸ್ಟೇಜಲ್ಲಿ ಕ್ರಶ್ ಆಗಿದೆ? ಕಾಲೇಜ್ ಅಲ್ಲಿ ಒಬ್ರು ಮೇಲೆ ಕ್ರಶ್ ಆಗಿತ್ತು. ಅಲ್ಲ, ಅವ್ರ ಮಾಸ್ಕ್ ಹಾಕೊಂಡಿರ್ಲಿಲ್ವಾ? ಇಲ್ಲ ಸರ್, ಅದೇ ಹೈಟ್, ಪರ್ಸನಾಲಿಟಿ ನೋಡಿ, ಮುಖ ನೋಡಿಲ್ಲ, ಮಾಸ್ಕ್ ಹಾಕಿದ್ರು. ಮತ್ತೆ ನಮ್ ಕ್ಲಾಸ್ ಅಲ್ಲಿ ಅವರು ಯಾವಾಗ್ಲೂ ಫಸ್ಟ್ ಬರ್ತಾನಂತ ಹಂಗೆ. ಇದು ಮತ್ತೆ ನಾನು ಅದೇ ಕಾರಣಕ್ಕೆ ಓದ್ತಾ ಇದ್ದಿದ್ದು. ಅವ್ರ ಮುಂದೆ ಎಲ್ಲ ಬೈಸ್ಕೊಂಡ್ಬಾರ್ದಲ್ಲ, ಇದು ಹೋಮ್ವರ್ಕ್ ಮಾಡಿಲ್ಲ ಮತ್ತೆ ಏನಾದ್ರು ಅಸೈನ್ಮೆಂಟ್ ಮಾಡಿಲ್ಲ ಅಂದ್ರೆ ಕ್ರಶ್ ಮುಂದೆ ಇನ್ಸಲ್ಟ್ ಆಗ್ಬಾರ್ದು ಅಂತ ಫುಲ್ ಕಂಪ್ಲೀಟ್ ಮಾಡ್ಬಿಟ್ಟು ಹೋಗ್ತಾ ಇದ್ದೆ. ಓಕೆ, ಸೊ ಇವಾಗ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಅಂದ್ರೆ ಬುದ್ಧಿಮಟ್ಟ ಬೆಳವಣಿಗೆ ಆಗಿರತ್ತೆ. ಇವಾಗ ಎಲ್ಲ ಸ್ಟೇಜ್ ಮುಗಿಸ್ಕೊಂಡ್ ಬಂದ್ರೆ ತಿಳುವಳಿಕೆ ಅಂತಂದು, ಅದು ಗ್ರಾಮೆಟಿಕಲ್ ಆಗಿ ಹೇಳ್ಬೇಕಂದ್ರೆ ತಿಳುವಳಿಕೆ ಜಾಸ್ತಿ ಆಗಿರುತ್ತೆ. ಸೊ ಇವಾಗ ಯಾರ ಮೇಲಾದ್ರೂ ಇಷ್ಟ ಆದ್ರೆ ಅಂದ್ರೆ ಆಯ್ತು ಅಂದ್ರೆ ಹೆಂಗೆ ನೀವು ಅದನ್ನ ಸ್ಟೆಪ್ ತಗೊಳ್ತೀರಾ ಪ್ರಪೋಸ್ ಮಾಡೋದಕ್ಕೆ? ಫಸ್ಟ್ ನಾನು ತಿಳ್ಕೊತೇನೆ ಅವರಿಗೆ ನನ್ನ ಮೇಲೆ ಅಟ್ಲೀಸ್ಟ್ ಸ್ವಲ್ಪ ಇಂಟ್ರೆಸ್ಟ್ ಆದ್ರೂ ಇದೆಯಾ. ಅದು ಫ್ರೆಂಡ್ ಅವರನ್ನ ಫ್ರೆಂಡ್ ಆಗಿ ನೋಡೋದಕ್ಕೆ ನನಗೆ ಇಷ್ಟ ಆಗಲ್ಲ. ಯಾರಾದ್ರೂ ಚೆನ್ನಾಗಿದ್ದಾರೆ ಅಂದ್ರೆ, ಯಾರಾದ್ರೂ ಇಷ್ಟ ಆದ್ರೆ ನಾನು ಅವ್ರ ಜೊತೆ ಫ್ರೆಂಡ್ಶಿಪ್ ಆಗಿ ಇರೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಲಾಂಗ್ ಟೈಮ್ ಇರ್ತಾರೆ ಅಂಡ್ ಕೊನೆವರೆಗೂ ಜೊತೆಗಿರ್ತಾರೆ. ಅದೇ ಬಾಯ್ ಫ್ರೆಂಡ್ ಅಂತ ಮಾಡ್ಕೊಂಡ್ಬಿಟ್ರೆ ಅವರನ್ನೇ, ಏನೋ ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ಇನ್ನು ನಾವು ಕೊನೆವರೆಗೂ ಮಾತೇ ಆಡ್ಸಲ್ಲ, ಸಿಗೋದು ಇಲ್ಲ. ನನಗೆ ಆ ಬಾಂಡಿಂಗ್ ಬೇಡ, ಹಂಗಿರ್ಬಾರ್ದು. ಇಷ್ಟ ಆಗಿದವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡಿದ್ದೀನಿ ನಾನು. ಇದೇ ತಾನೇ ಅದೇನ್ ಹೇಳ್ತಾರೆ, ಫ್ರೆಂಡ್ ಝೋನ್. ಫ್ರೆಂಡ್ಸ್ ಜೊತೆ ಪಾಪ ಈ ಹುಡುಗರೆಲ್ಲ ಏನಾದ್ರು ಕಾರ್ಡ್ ಹಾಕಿದ್ರು ಇವ್ನು ತುಂಬಾ ಒಳ್ಳೆಯವನು, ಇವನ್ನ ಫ್ರೆಂಡ್ ಮಾಡ್ಕೊಂಬೇಡ, ಕೊನೆವರೆಗೂ ಇರ್ತಾರೆ ಫ್ರೆಂಡ್ಸ್ ಆದ್ರೆ. ಅದೇ ಬಾಯ್ ಫ್ರೆಂಡ್ ಈ ತರ ಸಣ್ಣ ಪುಟ್ಟ ಜಗಳ ಆಯ್ತು ಅಂದ ತಕ್ಷಣ ಅಥವಾ ಇನ್ನೊಬ್ರು ಸಿಕ್ಕಿದ್ರು ಅಂದ್ರೆ ಕಂಪ್ಲೀಟ್ ಆಗಿ ಮಾತಾಡೋದೇ ಬಿಟ್ಬಿಡ್ತಾರೆ. ಅದ್ ಮತ್ತೆ ಅವ್ರ ಜೊತೆ ಮಾತಾಡ್ಸೋಕಾಗ್ಲಿ ನಮ್ಗೂ ಇಷ್ಟ ಆಗಲ್ಲ, ಅವ್ರಿಗೂ ಇಷ್ಟ ಆಗಲ್ಲ. ಈಗ ಫ್ರೆಂಡ್ ಬಾಯ್ ಫ್ರೆಂಡ್ ಅನ್ನೋದಕ್ಕಿಂತ ಫ್ರೆಂಡ್ಸ್. ಮತ್ತೆ ನೀವ್ ಎಲ್ರಿಗೂ ಫ್ರೆಂಡೇ ಮಾಡ್ಕೊಂಡ್ರಿ ಹೆಂಗೆ? ಅವ್ರಿಗೂ ಅದೇ ಇರುತ್ತಲ್ಲ ಮತ್ತಲ್ಲ, ಫ್ರೆಂಡ್ ಮಾಡ್ಕೊಂಡ್ರೆ ಲವ್ ಆಗೋದು ಯಾವಾಗ, ಮದ್ವೆ ಆಗೋದು ಯಾವಾಗ? ಲವ್ ಮ್ಯಾರೇಜ್ ಬೇರೆ ಮಾಡ್ಕೊಬೇಕು ಅಂತೀರಾ? ಬಗ್ಗೆ ಯೋಚನೆ ಇನ್ನೂ ಮಾಡಿಲ್ಲ.
ನಾವೆಲ್ಲ ಸೇರ್ಕೊಂಡು ಅವ್ರಿಗೆ ಹುಡುಗಿ ಕನ್ಫ್ಯೂಸ್ ಮಾಡಿ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದಂತ. ಯೋಚನೆ ನಾನು ಇನ್ನೂ ಮಾಡಿಲ್ಲ, ಇನ್ನೂ ತುಂಬಾ ಟೈಮ್ ಇದೆ. ಸೊ ಲವ್ ಆಗಿಲ್ಲ, ಪ್ರಪೋಸಲ್ಸ್ ಬಂದಿಲ್ಲ, ಇವಾಗ ನೀವು ನಿಮ್ಗೆ propose ಮಾಡಿಲ್ಲ. ಇರೋ ಫ್ರೆಂಡ್ಸ್ ಅಲ್ಲೆಲ್ಲ ನಿಮ್ಗೆಲ್ಲ ಅವ್ರು ತುಂಬಾ ಇಷ್ಟ ಅಂದ್ರೆ ಆಲ್ಮೋಸ್ಟ್ ಲವ್ ಆಗೋ ಸ್ಟೇಜ್ ಅಲ್ಲಿ ಫ್ರೆಂಡ್ಸ್ ತುಂಬಾ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಷ್ಟ ಎಲ್ರು. ಇದೆಲ್ಲರೂ ಕೇಳ್ಕೊಳ್ತಾವ್ರೀಗ ನಿಮ್ ಫ್ರೆಂಡ್ಸು. ಅವರೆಲ್ಲ ಈ ವಿಡಿಯೋ ಅವ್ರಿಗೂ ನೋಡ್ಬಿಟ್ಟು ಗೊತ್ತು ಯೋಚನೆ ನಾನು ಮಾಡ್ತಾರೆ, ಓ ಹೇಗೆ ಅಂತ ಅವ್ರಿಗೂ. ಒನ್ ಪಾಯಿಂಟ್ ಆಫ್ ಟೈಮ್ ನನ್ ತುಂಬಾ ಇಷ್ಟಪಟ್ಟಿದ್ಲು ಇವಳು, ನನ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟವಳೆ ಅಂತ. ಅದು ಇರುತ್ತೆ, ಅದು ಅವ್ರಿಗೂ ಗೊತ್ತಾ? ಗೊತ್ತು. ಆಲ್ರೆಡಿ ಗೊತ್ತಾ? ಇದು ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಕಾಂಪ್ರಮೈಸ್ ಆದಂಗೆ. ನಿನ್ನೆ ನನಗೆ ತುಂಬಾ ಇಷ್ಟ ಆಗಿದೆ, ನಾನು ನಿನ್ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀನಿ. ಅವರು ಪಾಪ ನನಗೆ ಓಕೆ ಇವಳು ಇಷ್ಟ, ಅಟ್ಲೀಸ್ಟ್ ಫ್ರೆಂಡ್ ಆದ್ರೂ ಆಗೋಣ ಅಂತಂದು ಅವರು ಫ್ರೆಂಡ್ಸ್ ಆಗಿರೋದು. ಬಟ್ ಏನಂದ್ರೆ ಎಲ್ರಿಗೂ ಗರ್ಲ್ ಫ್ರೆಂಡ್ ಇದ್ದಾರೆ. ಇದು ಸಿಕ್ಕಾಪಟ್ಟೆ ಕಾಂಪ್ಲಿಕೇಟ್ ಅನಿಸ್ತಾ ಇಲ್ಲ. ಅದೇ ಇವತ್ತಿನ ಜನ ಏನಂತಾರೆ ಅದಕ್ಕೆ, Gen ಜೆನ್ಜಿ. ಇವತ್ತಿನ ಜೆನ್ಜಿ ಇದೆ, ಎಲ್ಲ ಕಾಂಪ್ಲಿಕೇಟ್. ಎಲ್ಲರೂ ಫ್ರೆಂಡ್ಸು ಇರ್ತಾರೆ, ಆಮೇಲೆ ಫ್ರೆಂಡ್ಸ್ ಫ್ರೆಂಡ್ಸ್ ತುಂಬಾ ಕೇರ್ ಮಾಡ್ತಾರೆ. ಯಾರು ಬೇಡ, ಆರಾಮಾಗಿರು, ಮುಂದೆ ಯಾರ. ಆಯ್ತು, ಇವಾಗ ಅವ್ರ ಗರ್ಲ್ ಫ್ರೆಂಡ್ಗಳಿದಾರಲ್ಲ, ಅವ್ರಿಗೆಲ್ಲ ಗೊತ್ತಾ ದಟ್ ದಟ್ ನಿಮ್ಗೆ ಅವ್ರ ಇಷ್ಟ ಅಂದ್ರೆ ಅವ್ರಿಗೂ ಇಷ್ಟ, ಬಟ್ ಫ್ರೆಂಡ್ ಮಾಡ್ಕೊಂಡಿದ್ದೀರಾ? ಇಬ್ರುನು ಅನ್ನೋದು ಗೊತ್ತಿದೆ. ಅವ್ರಿಗೆ ಗೊತ್ತು, ಅವ್ರಿಗೆ ಪ್ರಾಬ್ಲಮ್ ಇಲ್ಲ ಆ ಗರ್ಲ್ ಫ್ರೆಂಡ್ಸ್ಗೆ, ಅವ್ರಿಗೇನು ಪ್ರಾಬ್ಲಮ್ಸ್ ಇಲ್ಲ, ಅವರು ನಿಮ್ ಜೊತೆ ಫ್ರೆಂಡು. ಹಾ. ಇದು ತುಂಬಾ ಏನ್ ಬ್ರಾಡ್ ಮೈಂಡೆಡ್ ಆಗ್ಲಿಲ್ಲ ಇವರೆಲ್ಲರೂ. ನಾವ್ ಹಂಗೆಲ್ಲ ಅಯ್ಯೋ ಗರ್ಲ್ ಫ್ರೆಂಡ್ ನನಗೆ ಯಾವತ್ತೂ ಅದು ಅನ್ಸೇ ಇಲ್ಲ ಮ್ಯಾಮ್. ಇವಾಗ ಯಾರೋ ಇಷ್ಟ ಆದ್ರು ಅಂದ್ರೆ ಇಲ್ಲ ಅವ್ರು ನನ್ ಜೊತೆನೆ ಇರ್ಬೇಕು, ಅವ್ರು ನನಗ್ ಮಾತ್ರ ಅನ್ನೋದು ಯಾವತ್ತೂ ಫೀಲ್ ಆಗಿಲ್ಲ. ಇದು ಏನ್ ಗೊತ್ತಾ, ಇವಾಗ ಏನು ಆಗಿಲ್ವಲ್ಲ ಅಂತ ಅವ್ರಿಗೆ ಹಿಂಗ ಆಗ್ತಾ ಇದೆ. ಲವ್ ಆಗ್ಬೇಕು ಒಂದ್ಸಲ, ಅವಾಗ ಅಲ್ಲ. ಸೊ ನೀವ್ ಹೇಳಿದ ಪ್ರಕಾರ ಇವಾಗ ನಿಮ್ಗೆ ಯಾರೋ ಲವ್ ಆದ್ರು, ಅದಾಗಿದ್ಮೇಲೆ ಅವ್ರು ಬರೀ ನನ್ ಜೊತೆ ಇರ್ಬೇಕು ಅಂತ ನಿಮ್ಗಿಲ್ಲ. ಅವ್ರು ಅಯ್ಯೋ ಆತರ ಅಲ್ಲ ಸರ್. ಅಂದ್ರೆ ಇವಾಗ ಹೇಳಿದ ಅದೇ ತಾನೆ ಕರೆಕ್ಟ್. ಪೊಸೆಸಿವ್ ಅನ್ನೋದು ಇರುತ್ತಲ್ವಾ ಆ ಪ್ರತಿಯೊಬ್ಬರು. ಪೊಸೆಸಿವ್ನೆಸ್ ನಿಮಗಿಲ್ಲ ಅಂತ ಇಲ್ಲ. ಸೊ ಅವ್ರು 2-3 ಗರ್ಲ್ ಫ್ರೆಂಡ್ ಇಟ್ಕೊಬಹುದು, ಅದ್ರಲ್ಲಿ ನೀವೊಬ್ರು. ನೋ, ಅದೇ ಅಲ್ವಾ ಲವ್ ಬಾಯ್ ಫ್ರೆಂಡ್ ಹೇಳ್ತಾ ಇರೋದು. ಇವಾಗ ನನ್ ಜೊತೆ ಲವ್ ಮಾಡಿದ್ರೆ ಬೇರೆ ಹುಡುಗಿನ ಮಾತಾಡ್ಸ್ಬೇಡ ಅಂತ ನಾನು ಹೇಳೋದಿಲ್ಲ, ಅಷ್ಟು ಪೊಸೆಸಿವ್ನೆಸ್ ನಾ ತೋರ್ಸೋದಿಲ್ಲ ಅಂತನಾ? ಇಲ್ಲ, ಅದು ಅಲ್ಲ. ಮತ್ತೆ ಇವ್ರು ಕನ್ಫ್ಯೂಸ್ ಆಗಿದಾರ. ಸರ್ ಹೇಳ್ತಾರಲ್ಲ, ಕನ್ವಿನ್ಸ್ ಮಾಡ್ತಾರ, ಕನ್ಫ್ಯೂಸ್ ಮಾಡ್ತಾರ, ಅರ್ಥ ಆಗ್ತಿಲ್ಲ. ಅಲ್ಲ, ನೀವ್ ಹೇಳ್ತಾ ಇರೋದೇನು, ಲವ್ ಮಾಡ್ದೆ ಅಂತಂದ್ರೆ ನನ್ ಬಾಯ್ ಫ್ರೆಂಡಿಗೆ ನಾನು ರಿಸ್ಟ್ರಿಕ್ಷನ್ ಹಾಕೋದಿಲ್ಲ ಅಂತ. ನನ್ ಬಾಯ್ ಫ್ರೆಂಡಿಗೆ ನನಗೆ ಅವ್ರ ಮೇಲೆ ಲವ್ ಆಗಿದೆ, ಅವ್ರಿಗೆ ನನ್ ಮೇಲೆ ಲವ್ ಆಗಿದೆ ಅಂದ್ರೆ ಅದು ಬೇರೆ. ಈಗ ನನ್ ಫ್ರೆಂಡ್ಸ್ಗೆಲ್ಲ ನೀನ್ ನನ್ ಜೊತೆನೇ ಇರು, ನೀನ್ ನನ್ ಜೊತೆ ಮಾತ್ರ ಟೈಮ್ ಸ್ಪೆಂಡ್ ಮಾಡು ಅಂದ್ರೆ ಹೇಗೆ? ಇವಾಗ ನನ್ಗೆ ಆಗಿರೋದು ಫ್ರೆಂಡ್ಸ್, ಬಾಯ್ ಫ್ರೆಂಡ್ ಅಲ್ಲ. ನಾವು ಫ್ರೆಂಡ್ಸ್ ಅಂತ ಹೇಳ್ತಾನೆ ಇಲ್ಲ, ನಾವು ಲವ್ವರ್ ಅಂತಾನೆ ಹೇಳ್ತಾ ಇರೋದು. ಬೇರೆ ಸಿಚುವೇಶನ್ ಬೇರೆ. ಇವಾಗ ನೀವಿಬ್ರು ಲವ್ ಮಾಡ್ತಾ ಇದೀರಾ, ಅವ್ರದ್ದೇನ್ ಡೌಟ್ ಇದೆ ಅಂದ್ರೆ ನೀವಿಬ್ರು ಲವ್ ಮಾಡ್ತಾ ಇದೀರಾ, ನಿಮಗೆ ಪೊಸೆಸಿವ್ನೆಸ್ ಇಲ್ಲ ಅಂದ್ರೆ ಹಂಗಾರೆ ಇನ್ನೊಂದಿಬ್ರು ಹುಡುಗಿರ್ನ ಗರ್ಲ್ ಫ್ರೆಂಡ್ ಮಾಡ್ಕೋಬಹುದಾ ಅಂತ ಅವ್ರು ಕೇಳ್ತಾ ಇರೋದು. ನಾನು ನಿಮ್ಮ ಮಾತೇನಂತ ಆತರ ಇರೋರು ಬಾಯ್ ಫ್ರೆಂಡ್ ಆಗಲ್ಲ ಮ್ಯಾಮ್. ಆಗಲ್ಲ. ಬಟ್ ಅವರು ಇವಾಗ ಬೇರೆ ಯಾವ್ದೋ ಹುಡುಗಿ ನಿಮ್ ಬಾಯ್ ಫ್ರೆಂಡ್ ನ ಇಷ್ಟಪಡ್ತಾಳೆ, ಬಟ್ ನಿಮ್ ಬಾಯ್ ಫ್ರೆಂಡ್ ಆ ಹುಡುಗಿನ ಫ್ರೆಂಡ್ ಮಾಡಿ ಇಟ್ಕೊಬಹುದು. ಇವಾಗ ನೀವ್ ಹೆಂಗ್ ಇಟ್ಕೊಂಡಿದ್ದೀರಾ? ಅದು ಓಕೆನಾ? ಅದು ಓಕೆನಾ? ಇಲ್ಲ, ನಿಮ್ ಕಡೆಯಿಂದ ಓಕೆ ಇಲ್ಲ, ಬಟ್ ಅವ್ರು ಮಾಡ್ಬೋದು. ಏನ್ರಿ ಇದು ಡಬಲ್ ಸ್ಟ್ಯಾಂಡರ್ಡ್? ಓಕೆ ಫೈನ್. ಇವಾಗ ಲವ್ ಸ್ಟೋರಿ ಎಲ್ಲೂ ಕನೆಕ್ಟ್ ಆಗಿಲ್ಲ ಸರ್ ಇಲ್ಲಿ ತನಕನೂ ಅವ್ರಿಗೆ ಲೈಫ್ ಅಲ್ಲಿ. ಈ ತರ ಎಲ್ಲ ಏನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಟ್ಕೊಂಡ್ರೆ ಯಾವ ಲವ್ ಸ್ಟೋರಿ ವರ್ಕೌಟ್ ಆಗುತ್ತೆ? ಯಾವ ಹುಡುಗನು ಪ್ರಪೋಸ್ ಮಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾನೆ ಸರ್. ಮತ್ತೆ ಇದು ಏಳುಮಲೆಯಲ್ಲಿ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿ ಲವ್ ಸ್ಟೋರಿ ಇದೆ. ಇದು ಹೆಂಗ್ ಕನೆಕ್ಟ್ ಮಾಡ್ಕೊಳ್ತೀರಾ ಅಂತ ನಿಮ್ ಲೈಫ್ ನೀವು? ಇದಾಗಿತ್ತು ಏಳುಮಲೆ ಸಿನಿಮಾ ಟೀಮ್ನ ಹೀರೋ ಹೀರೋಯಿನ್ ಮಾತು. ಈ ಮಾತು ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.